ಎಲ್ಲಿದ್ದೀರಿ ಗೌಡ್ರಿ? ಏಟ್ರೆ ಬಿಸಿ ಆಗಿರ್ಲ. ಒಂದ್ ಮುಟ್ಕೋತೋಗ್ರಿ ಗೌಡ್ರಿ. A few moments later. ಸೊ ಹೇ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ನನ್ನ 98ನೇ ದಿನ, 98ನೇ ಬ್ಲಾಗ್ ರೀ. ಸೊ ಈಗಷ್ಟೇ ಜಸ್ಟ್ ಎದ್ದೀನಿ ರೀ, ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಫಸ್ಟ್ ಫ್ರೆಶ್ ಆಗಿ ಹೊರಗೊಂಬರ್ರಿ. ಇನ್ನು ಫ್ರೆಶ್ ಬೇಕಿದಿಲ್ಲ ರೀ. ಅವಾಗೇ ಇಲ್ಲಿ ನಮ್ಮ ಹುಲಿಗೆ ಒಂದು ಸ್ವಲ್ಪ ಏನೋ ಆರಾಮ್ ತಪ್ಪೈತ್ರಿ. ಮನೆ ಬೆಗ್ಗಳಿಗೆ ಬಾಳೆ ಅಂದ್ರೆ ಏನು ಇಷ್ಟ ಅದು? ಚಿಕನ್ ಹಾಕಿದ್ರೆ ಭೀ ತಿನ್ನಲಾಗಿದಿಲ್ಲ ರೀ. ಏನೇನೋ ಎಲ್ಲ ಆಕ್ಟಿವ್ ಅದ ರೀ, ಬಟ್ ಚಿಕನ್ ಹಾಕಿದ್ರೆ ಏನೂ ತಿನ್ನಲಾಗಿಲ್ಲ. ಸೊ ಅದು ಟಿ ಶರ್ಟ್ ಕಳಿಸಿಟ್ಟು ಇದು ಟಿ ಶರ್ಟ್ ಹಾಕೊಂಡ್ಬಂದಿನಿ. ಯಾಕಂದ್ರೆ ಬ್ಲ್ಯಾಕ್ ಟಿ ಶರ್ಟ್ ಐತ್ರಿ. ಇದು ಮೊದಲೇ ಈಗ ನಿಂದರ್ ಹುಲಿ ಕಲರ್ ತೋರಿಸ್ತೀನಿ. ಈಗ ಕಲರ್ ಹಿಂಗದ ರೀ, ಪೂರಾ ಹುಲಿ ಪರೇಶಾನ್ ಆಗ್ತದ. ಇದೆಲ್ಲ ಕರ್ಕೊಂಬಂದಾರ ಎನ್ಸದತ್ತ. ಇದ್ರ ದೌಖಾನಿ ಇಲ್ಲೇ ಕಾಂಗ್ರೆಸ್ ಆಫೀಸ್ ಅಪೋಸಿಟೇ ಬರ್ತಲ್ಲ, ದೌಖಾನಿ ತೋರ್ಸಲ್ಲ. ಭಾಳ ಚಿಕನ್ ಇಷ್ಟ ಅದ. ಚಿಕನ್ ಭೀ ತಿನ್ನಲಾಗಿಲ್ಲ ರೀ. ಏನು ಮಾಡ್ಬೇಕು ಹೇಳ್ರಿ? ಅದಕ್ಕೆ ಇಲ್ಲಿ ಹಾಸ್ಪಿಟಲಿಗೆ ಬಂದಿದ್ದೆ ರೀ. ಅದು ಟಿ ಶರ್ಟ್ ಇತ್ತಂದ್ರೆ ಪೂರಾ ನನ್ನ ಹಾಲತ್ತೆ ಖರಾಬ್ ಆಗ್ತೀನಿ. ಏನೋ ಹೇಳಪ್ಲೇ ಇರ್ತಿಲ್ಲ. ಅಲ್ಲಿ ಇಲ್ಲಿ ಪೂರಾ ಕೂದಲತ್ತೀವಿ. ಭಾಳ ಹಣಿಲತ್ತಾನ ರೀ. ಹೋದ್ರಿ ಹೋಗ್ಬರಂಬರ್ರಿ. ಸುಮಿತ್ ನೀ ಬೇಕಡಿನ ಗಾಡಿ ನಡೆಸ್ತೀನಿ. ನಂಗೆ ಅಂಜಿಕೆ ಹೊಂಟದು. ಹಿಡಿ ಹಂಗೆ ಹಿಡಿ ಬುಳ್ಳಕ್ ಹೋಗ್ಬ ನೋಡೋದು. ಏನಾದ್ರೂ ಈಗ ಅಂಜಿಕೆ ಬರ್ತದೆ. ಯಾಕೆ ಅದು ಕಷ್ಟ ಅಂತ ಅಂಜಿಕೆ ಬರ್ತದ. ಅವು ಕಷ್ಟ ನಿಂಗೆ ಪೂರಾ ಕಲಾಸೆ ಮಾಡ್ತಾನೆ. ಹಿಡಿ ಈಗ ಪಟ ತಿಳಿ. ಅಣ್ಣ ನಂಗೆ ಅಂಜಿಕೆ ಬರ್ತದ. ಹಿಡಿಯೋ ಮಜಾ ಕಳ್ಕೊಬ. ಹಿಡಿ ಪಟ ತಿಳಿ. ನಾ ಗಾಡಿ ತೋತೀನಿ. ಅಣ್ಣ ನಂಗೆ ಅಂಜಿಕೆ ಬರ್ತದ. ಅಂಜಿಕೆ ಯಾಕೆ ಬರ್ತದ? ನಮ್ ಶೇರಿನ ಮಾರಿ ನೋಡಿದ್ರೆ ಅಂಜಿಕೆ ಬರ್ತದ ನಿಂಗ. ಆ ಮೇಡಮ್ ಒಳಗಿನ ಮೇಡಮೇ ಅಂತ ಪರಿ ಹಿಡ್ಲತ್ತಾರ, ನಿಂಗೆ ಇದು ಬರ್ತದ? ಅವ್ರಿಗೆ ಅಂಜಿಕೆ ಇಲ್ಲ. ಹಿಡಿ ಪಟ ತಿಳಿ. ಅಣ್ಣ ನಂಗೆ ಅಂಜಿಕೆ. ನೀ ಕೈದಾಗರ ಹಿಡಿ. ಅಣ್ಣ ಹಿಡಿ ಪಟ ತಿಳಿ. ಈಗ ನಾ ಎಂಜಾಯ್ಮೆಂಟ್ ಬರ್ತೀನಿ. ನೀ ಬಿಟ್ಟಿ ಹೇಳತ್ತಿ ನೋಡ, ಮತ್ ಬಿಡ್ಲಕ್ ಹೋಗ್ಬೇಡ ನೋಡು. ಅದೇ ಹೇಳತ್ತೀನಿ. ಹಿಡಿ ಕೈದಾಗರ ಹಿಡಿ. ಕೈದಾಗ ಹಿಡಿ. ಓ ಅಣ್ಣ ದಪ್ಪದ ಭೀಟಿ ಬೆಕ್ ಹಿಡಿಲ ಗೇಟ್ ಅನ್ಸತ್ತು. ಬೆಕ್ಕಿಗೆ ನಾಯಿ ಕೂಡ ಮಜಾ ಕಡಲ್ಲ ಅಂತಿಕೋಣ. ನಾ ಯಾವಾಗ ಅಂದ್ರ ಆ ಸಂವಿಧಾನ ನಾಯಿಗೆ ಅನ್ಸತ್ ನೀ ಅದಕ್ಕೆ ಅಂಜಲ್ಲ. ಅದಕ್ಕೆ ಹಚ್ಚಲತ್ ನಂಗೆ ಹತ್ತದ. ನಮ್ಮ ದೋಸ್ತರ ಮನೆ ಯಾವ್ದಾರ ಒಂದು ಅದು ತಂದು ಹಾಕ್ತೇನೆ ಇಂದ್ರೆ ಮೈನ. ಇನ್ನೊಂದು ಆಯ್ತು ನಂತರ ನಾ ಎಟ್ಟಂದಿತ್ತೀನಿ. ಕಡೆ ಬೆಕ್ಕಿಗೆ ಟ್ರೀಟ್ಮೆಂಟ್ ತೊಂದು ಈ ಕಡೆ ಸುಮಿತ್ಗೆ ಒಂದು ಸ್ವಲ್ಪ ಮಿರ್ಚಿ ಗೋದಂಬಲ್ಲಿ ಬಿಡೋದೈತ್ರಿ. ಸುಮಿತ್ಗೆ ಬಿಡೋ ಟೈಮಿಗೆ ಅಲ್ಲಿ ಚಾರ್ಜಿಂಗ್ ಅವನಿಗೆ ಬಿಟ್ಟು ಬರೋ ಟೈಮಿಗೆ 5 ಚಾರ್ಜಿಂಗ್ ಐತ್ರಿ, 5% ಇತ್ತು. ಸೊ ಇದು ಚೇತಕ್ ತೊಂದು ಬೆನಿಫಿಟ ಏನದ ಅಂದ್ರೆ ಈಗ ನೋಡ್ರಿ, ಪೂರಾ ಮ್ಯಾಲೆ ಭೀ 0 ತಳಗ ಭೀ 0 ಚಾರ್ಜಿಂಗ್ ರೀ. 0 ಇದ್ರೆ ಭೀ ಮಿನಿಮಮ್ ನಂಗೆ ಅನ್ಸಿದ್ರಿ 1 ಕಿಲೋಮೀಟ್ರ್ ಒಂದು 500 ಮೀಟ್ರ್ ಹೋತತ್ ಅನಿಸದ್ರಿ. ಸೊ ಇಲ್ಲಿ MSK ಮಿಲ್ಲಿತ್ತ ನಮ್ಮ ಮನೆ ಒಂದು 250 ಮೀಟ್ರ್ 200 ಮೀಟ್ರ್ ಇದ್ದಿರ್ಬೋದು ರೀ. ಸೊ ಯಾವ್ದು ಭೀ ಇದಕ್ಕೆ ಬಿಟ್ಟು ಯಾವ್ದು ಭೀ ಎಲೆಕ್ಟ್ರಿಕ್ ಗಾಡಿ ಇಲ್ರಿ. ಇದಕ್ಕಿನ್ನ ಒಂದು ಸ್ವಲ್ಪ ಬ್ಯಾಡ್ ಅಂತ ಅನಿಸ್ರಿ. ಇದ್ರೊಳಗೆ ಇದು ಬೆನಿಫಿಟ್ ಅದ ನೋಡ್ರಿ. ಈಗ 0.0 ಅದ್ರ ಪೂರಾ ಚಾರ್ಜಿಂಗ್ ಅಂದ್ರೆ ಭೀ ಹೊಂಟದ. ಮನಿತನ ನೋಡ ಮಾಡ್ರಿ, ಮನಿತನ ಹೋಗ್ತದಿಲ್ಲತ್ತಿ ಫಸ್ಟ್ ಅಂತೂ ಇಂತೂ ಗಾಡಿ ರೇ ಮನಿತನ ಬಂದದ್ರಿ. ಮನಿತನ ಬರೋ ಟೈಮಿಗೆ ಫುಲ್ 0 ಐತ್ರಿ. ಅಂದ್ರೆ ಹೆಚ್ಚಿ ಎಕ್ಸ್ಲೇಟರ್ ಮಾಡತ್ತಾರ. ಎಕ್ಸ್ಲೇಟರ್ ಆಗೋದಾಗಿದಿಲ್ರಿ. ಸುಮ್ಮ ಮಿನಿಮಮ್ 8 ಓಳತ್ತಂದ್ರೆ ಒಂದು 10-15 ಹಂಗೆ ಓಳತ್ತೈತ್ರಿ. ಸೊ ಮನೆಗೆ ಬಂದು ಚಾರ್ಜಿಂಗ್ ಹಚ್ಚಿನಿ. ನೀವು ಅಂತಿರ್ಬೋದ್ರಿ, ನೀವು ತೋರ್ಸಲಾಗಿದ್ದಾಗ ಸುಳ್ಳು ಹೇಳತ್ತಿರ್ತಾರ. ಸುಳ್ಳು ಹೇಳಿ ಕರೆ ಹೇಳಿ ನಂಗೆ ಏನು ಲಾಭ ಅದ ಹೇಳ್ರಿ? ಏನಕ್ಕೆ ಸುಳ್ಳು ಹೇಳಿದ್ರೆ ಏನು ಕಂಪ್ನಿದವ್ರು ನಂಗೆ ಏನು ತಂದೇನು ರೊಕ್ಕ ಕೊಡ್ತಾರೆ ನಮ್ಮ ಮನೆಗೆ? ಇಲ್ಲ. ಸೊ ಇದು ಇದ್ದಂಗೆ ತೋರ್ಸ್ಲತ್ತೀನಿ ರೀ. ಅದು 0 ಇತ್ತು. 0 ತನ ಮನೆಗೆ ಬಂದು ಚಾರ್ಜಿಂಗ್ ಹಚ್ಚಿನಿ. ಅದಕ್ಕೆ ಚಾರ್ಜಿಂಗ್ ಹಚ್ಚಿ ಎಡತನ ಬಿಡ್ಬೇಕಂದ್ರೆ ಮಿನಿಮಮ್ 3-3.5-4 ಗಂಟೆ ಹಂಗೆ ಬಿಡ್ಬೇಕ್ರಿ. 3-4 ಗಂಟೆ ರೀ. 2ರೊಳಗೆ 8 ಬಿಟ್ರೆ ಭೀ ನಡೀತದ್ರೆ 3-4 ಗಂಟೆ ತನ. ಸೊ ಅದು ಯಾವ ಭೀ ಇರಲಿ ಎಲೆಕ್ಟ್ರಿಕ್ ಗಾಡಿಗಳೊಳಗೆ. ಸೊ ಇದು ಒಂದು ಸ್ವಲ್ಪ ಬೆಟರ್ ಅನಿಸ್ತದೆ. ಹಿಂಗೆ 0 ಆದ್ರೆ ಭೀ ಯಾವ ಗಾಡಿ ಬರ್ಲೋ ಗೊತ್ತಿಲ್ಲ ರೀ. ಸೊ ಓಲಾ ನಾ ನೋಡೀನಿ ರೀ. ಓಲಾದು 10-15 ಇದ್ದಾಗೆ ಆಟೋಮೆಟಿಕ್ ಬಂದ್ ಹತ್ತದತ್ರಿ. ಸೊ ಅದು 30 ತಳಗೇನು 25 ತಳ ತರಬಾರ್ದತ್ ಅದ್ದಾರ್ರಿ. ಸೊ ನಾನು ನಮ್ಮ ದೋಸ್ತನ ಗಾಡಿ ಒಂದ್ಸಲ ನಡೆಸ್ ನೋಡಿಲ್ಲ ರೀ. ಅದಕ್ಕೆ ಹಂಗೆ ಗೊತ್ತ ರೀ ನನಗೆ. ಈಗ ರೀ ಚೈತಕ್ ತೊಂದ್ರೆ ಇನ್ನೊಂದು ಬೆನಿಫಿಟ್ ಏನಂದ್ರಿ ಎಲೆಕ್ಟ್ರಿಕಲ್ ಒಳಗೆ. ಸೊ ಇದು ಇದಕ್ಕೆ ಬಿಟ್ಟು ಅದು ಎತ್ತರತ್ ಒಂದೇ ಎತ್ತಲ್ರಿ. ಅದು ಯಾವುದೋ ಇನ್ನೊಂದು ಗಾಡಿ ಬರ್ತದೆ ನಾರ್ಮಲ್ ಪೆಟ್ರೋಲ್ ಟೈಪ್ನಾಗೆ ಬರ್ತದ್ರಿ. ಅದು ಎಲೆಕ್ಟ್ರಿಕ್ ಅದ ರೀ. ಕಾಣಕ್ಕೆಲ್ಲ ಬಾಡಿ ಗಿಡಿ ಎಲ್ಲ ಪೆಟ್ರೋಲ್ ಶೇಪ್ನಾಗೆ ತೊಂದರ್ರಿ. ಸೊ ಅದು ತೊಂದು ಒಂದು 2-3 ತಿಂಗಳಾಗನ ಏನು ಅವಾಜ್ ಬರ್ತದೆ ಏನು ಬರ್ತದೆ ಗೊತ್ತಿಲ್ಲ ರೀ. ಝೀ ಅಂತ ಅವಾಜ್ ಬಂದಂಗೆ ಬರ್ತದ್ರಿ. ಸೊ ಇದು ನಮ್ಮಲ್ಲಿ ಚೈತಕ್ ಇದು 1-2 ವರ್ಷ ಸನಿ ಹಂಗೆ ಹಾಲಾಕ್ ಬತ್ರಿ. ನೀವು ದಿನ ನೋಡ್ತಿರಿಲ್ಲ ರೀ. ಅದು ಏನು ಭೀ ಅವಾಜ್ ಬರ್ಲದ್ರದು. ಅಲ್ಲೇನ MSK ಮಿಲ್ಲಿತ್ತ ಈ ಕಡೆ ಬರೋ ಟೈಮಿಗೆ ಏನು ಚಾರ್ಜಿಂಗ್ ಅಂತ ತೋರಿಸಿ ನೋಡ್ರಿ. ಅದು ಮ್ಯಾಲಿಂದ 10 ಕಿಲೋಮೀಟರ್ ಓಡೋದಲ್ಲಿ ತಳಗಿನ ಚಾರ್ಜಿಂಗ್ ಅಲ್ಲ. ಸೊ ಅಡ್ಡು 0ನೇ ಇದೀವ್ರಿ. ಸೊ ಫೈನಲಿ ಮನಿತನ ಬಂದು ಚಾರ್ಜಿಂಗ್ ಹಚ್ಚಿನ್ರಿ. ಈಗ ಅದಕ್ಕೆ ಒಂದು 3-3.5 ಗಂಟೆ ಟೈಮ್ ಕೊಟ್ಟು ಚಾರ್ಜಿಂಗ್ ಎಲ್ಲ ಫುಲ್ ಮಾಡ್ಕೊಂಡು ನೆಕ್ಸ್ಟ್ ಈಗ ರೀಲ್ ಶೂಟ್ ಮಾಡಕ್ ಹೋಗ್ರಿ. ಸೊ ರೀಲ್ ಶೂಟ್ ಮಾಡೋಕ್ಕಿಂತ ಪೈಲ ನಾ ಕಾರ್ನಾಗ ಕೂತಿ ಬ್ಲಾಗ್ ಹಾಕಿ ಶೂಟ್ ಮಾಡತ್ತೀನಂತ ಗೊತ್ತೇ ಇರ್ತದ್ರಿ ಅರ್ಧ ಮಂದಿಗೆ. ಸೊ ಫಸ್ಟ್ ಈಗ ಕಾರ್ ಸೀಟಿ
ನೆಕ್ಸ್ಟ್ ರೀಲ್ ಶೂಟ್ ಮಾಡಕ್ಕೆ ಹೋಗಂಬರ್ರಿ. ಈಗಷ್ಟೇ ಜಸ್ಟ್ ಆ ವಿಡಿಯೋ ಮಾಡೋ ಸ್ಪಾಟಿಗೆ ಬಂದಿದ್ದೀರಿ. ಇವತ್ತು ಆ ವಿಡಿಯೋ ಮಾಡಕ್ಕೆ ಯಾರು ಬಂದಿವಿ ಅಂದಿರಿ, ನಾ ಮತ್ತು ಸೋನು ಇಬ್ಬರೇ ಇದ್ದಿದ್ದೇವೆ ರೀ. ಸೆಲ್ಫಿ ಕ್ಯಾಮ್ರಾ ವಿಡಿಯೋ ಶೂಟ್ ಅದ ರೀ ಇವತ್ತು ಯೂಟ್ಯೂಬ್ನಾಗ ಕಾಮಿಡಿ ಶಾರ್ಟ್ಸ್ ಬಿಡೋ ಸಲುವಾಗಿ. ಸೊ ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಮಾಡಕ್ಕೆ ಭೀ ಹೋಗ್ಬೇಕಂತ ಅಂದಿದ್ದೇವೆ ರೀ. ಹಿಂದಿನ ಸಲ ಹೇಳಿದೆ ನೋಡ್ರಿ ಒಂದು ಬ್ಲಾಗ್ನಾಗ, ಹಿಂಗೆ ಮೊಬೈಲ್ ಚಾರ್ಜಿಂಗ್ ಇರಲಾರ ಚಾರ್ಜಿಂಗ್ ಹಚ್ಚಿ ಒಂದು 5 ನಿಮಿಷ ಹಿಂಗೆ ರೆಸ್ಟ್ ತೊಗೋಬೇಕತ್ತ ಮಂಗೋತೀನಿ. ಹಂಗೆ ನಿದ್ದಿನೇ ಹತ್ತದತ್ತ. ಸೊ ಮಧ್ಯಾಹ್ನ 2ಕ್ಕೆ ಮಕ್ಕೊಂಡವ, ಈಗ 5ಕ್ಕೆ ಹಂಗೆ ಎದ್ದೀನಿ ರೀ. ಸೊ ಅಡದನ ಗಾಡಿ ಚಾರ್ಜಿಂಗ್ ಭೀ ಫುಲ್ ಆಗೈತೆ ರೀ. ಗಾಡಿ ಚಾರ್ಜಿಂಗ್ ಅದಕ್ಕಿಂತ ಪೈಲೇ ಫುಲ್ ಆಗೈತೆ ರೀ. ಮನೆಗೆ ಭೀ ಎಲ್ಲ ತೆಗೆದಿಟ್ಟಿರು, ಗಾಡಿ ಚಾರ್ಜಿಂಗ್ ಫುಲ್ ಆಗ್ಯದತ್ತ. ಸೊ ಈಗಷ್ಟೇ ಸೋನು ಬಂದಿರಿ. ಸೋನು ಹಾಯ್ ಮಾಡಿ. ಯಾವ ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ? ಇದು ಬೇರೆ ವಿಡಿಯೋ ಮಾಡಕ್ ಬಂದಿರಿ. ಬೇರೆ ವಿಡಿಯೋ ಅಂದ್ರೆ ಯಾವುದು? ಯಾವತ್ತ ಬೇರೆ ರೀ ಅಂದ್ರೆ ಬೇರೆ ಬೇರೆ ಟೇಪ್ ಇದ್ದೀವ್ರಿ, ವಿಡಿಯೋಗಳು ಗಾನ ಇದ್ದೀವಿ ಮಾಡಕ್ ಬಂದೀವ್ರಿ. ನಮ್ಮ ಗುಣ ಕೇಳಿದ್ರ ಯಾಕೋ ಮತ್ತ ಹಿಂಗೆ ದೌಖಾನೆ ಅಲ್ಲತ್ತದ ರೀ. ಸುಮ್ಮನೆ 5 ನಿಮಿಷ ರೆಸ್ಟ್ ತೊಗೋಬೇಕತ್ ಮಲ್ಕೊಲತ್ತೀನಿ. ನಿದ್ದೆ ಅಂದ್ರೆ ನಿದ್ದಿನೇ ಅಲ್ಲತ್ತದ. ಏನು ಅಲ್ಲತ್ತಿಲ್ಲ ಹೇಳಿ. ಯಾಕೋ ಏನಾಗ್ಯದ? ಏನು ಮಾಡ್ಯಾನ? ಏನ್ ಮಾಡಿದ ನಾನೇ ಅವನಿಗೆ ಕೇಳ ಏನಂದೇನು ಗೊತ್ತದಣ್ಣ, ಆ ಗುಣ ನೋಣ ಬರೇ ಏನ್ರಿ ವಿಡಿಯೋ ಮಾಡೋದಿಕ್ಕ ಇಟ್ಟೆ ಕರಿತಾನಣ್ಣ. ಮತ್ ಕರೆಗೆ ಹಂಗ ಅಂದಿಲ್ಲಿ ಸಮರ್ಥ್ಯ ನಾ ಸುಡುದು ಸಮರ್ಥ್ಯಕ್ಕೆ ಸೋನ್ಯಾ ತಪ್ಪಾಗಲ್ದು ಭಾಳ ಮಾತು. ಚುಗುಲಿ 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 ಅನ್ಸತ್ತಲ್ಲ ಚಲೋ ಅದಾರಿ. ಚುಗುಲಿ ಚುಸ್ತೇಗನ ಹೌದು ಬಿಡು. ಅಂದಿಲ್ಲ ಸೋನು, ನೀ ಅಂದಿಲ್ಲ ಅಂದಿದಿ. ಇಟ್ಟೆ ಒಂದೇ ಮಾತಾಡ, ಸಿದ್ಧ ಹೇಳ್ಬೇಕು. ಹಾ ಕರೆನ ತಿಳ್ಕೊತಲ್ಲ ನೀ ಅವ್ರು ಹೇಳ್ತಾರೋ ಸೋನು. ಮತ್ತೆ ನಾ ಏನ್ ಮಾಡ್ಬೇಕು ಹೇಳು? ಅಂದಿಲ್ಲ ಅಂದಿಲ್ಲ ತಿನ್ನಿಲ್ಲ ಆಯ್ತು, ಅಂದಿಲ್ಲ ರೈಟ್. ಅದು ಒಂದ್ಸಲ ಊದ್ ತೋರ್ಸ್ ನೋಡಮ್ ಎಂದ ಕೈದ. ಇದು ಅಣ್ಣ ಹಾ ಏನ್ ಸೋರಿದು ಟ್ಯಾಲೆಂಟಾ? ಸಾಕೀಗ ಸಾಕು. ಕಡಿನಿಂದ ವಿಡಿಯೋ ಶೂಟ್ ಮುಗಿಸ್ಕೊಂಡಿದ್ದೆ ಅಷ್ಟು. ಈಗ ಮನೆಗೆ ಬಂದೀನಿ ರೀ. ಸೊ ಇದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಐ ಹೋಪ್ ಗೈಸ್ ಇದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಆನ್ ಮಾಡಿರಿ. ಬಾಯ್ ಬಾಯ್. ಮತ್ತೆ ನಾಳೆ ಸಿಗಮ್ರಿ.